ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದಿಂದ ಅಸಲಿ ಟ್ವಿಸ್ಟ್. ಪಾಕಿಸ್ತಾನ ಮತ್ತು ಭಾರತ ನಡುವಿನ ಈ ಯುದ್ಧದ ಪರಿಸ್ಥಿತಿಗೆ ಅಸಲಿ ಟ್ವಿಸ್ಟ್ ಅಂದರೆ ಇದೆ ನೋಡಿ. ಭಾರತ ಮಾಡೋದಕ್ಕೆ ಹೊರಟಿದ್ದನ್ನೇ, ಬಟ್ ಮಧ್ಯದಲ್ಲಿ ಕಡ್ಡಿ ಆಡಿಸಿದ್ದು ಟ್ರಂಪ್. ಅಮೆರಿಕದ ಎಡವಟ್ಟಿನಿಂದ ಸಂದೇಶ ತಪ್ಪಾಗಿ ರವಾನೆ ಆಯಿತು ದೇಶಕ್ಕೆ. ಆದರೆ ಭಾರತ 2 ದಿನಗಳ ಕದನ ವಿರಾಮ ತಾತ್ಕಾಲಿಕವಾಗಿ ಅಂದುಕೊಂಡಿದ್ದು ಮೇ 12ರ ತನಕ ಅಂತ, ಅಂದರೆ ಇವತ್ತು ಸೋಮವಾರದ ತನಕ ಅಂತ. ಆ 2 ದಿನಗಳಲ್ಲಿ ಭಾರತ ಮಾಡೋದಕ್ಕೆ ಹೊರಟಿದ್ದೇ ಬೇರೆಯದನ್ನು. ಬಟ್ ಇವತ್ತು ದೇಶದಲ್ಲಿ ಬೇರೆ ರೀತಿ ಚರ್ಚೆಗೆ ಕಾರಣ ಆಗಿದೆ. ಸಹನೆ ಕಳ್ಕೊಂಡು ಯಾವುದೋ ರೀತಿಯಲ್ಲಿ ರಿಯಾಕ್ಟ್ ಮಾಡ್ತಿದ್ದಾರೆ ಜನ. ಅಯ್ಯೋ ಏನೋ ಆಗೋಯ್ತು, ಅಯ್ಯೋ ಮೋದಿ ಮಾಡಿಬಿಟ್ರು ಅನ್ನೋ ರೀತಿ. ಆದರೆ ಅಸಲಿಗೆ ನಾವು ಅರ್ಥ ಮಾಡ್ಕೊಳ್ಬೇಕಾಗಿದ್ದೇನು ಅದು ಈಗ ರಿವೀಲ್ ಆಗ್ತಿದೆ. ಅಸಲಿ ಟ್ವಿಸ್ಟ್ ಇಟ್ಟ ಭಾರತ. ಡೀಟೇಲ್ ಆಗಿ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಕದನ ವಿರಾಮಕ್ಕೆ ಸಂಬಂಧಪಟ್ಟಂತೆ ಬಿಗ್ ಟ್ವಿಸ್ಟ್ ಏನು ಅನ್ನೋದನ್ನು ಹೇಳೋದಕ್ಕಿಂತ ಮುಂಚೆ ನಿನ್ನೆ ರಾತ್ರಿಯ ತನಕದ ಅಪ್ಡೇಟನ್ನು ಕ್ವಿಕ್ಕಾಗಿ ಒಂದು ಸಲ ನೆನಪು ಮಾಡ್ಕೊಂಡು ಬಿಡೋಣ. ನಮ್ಮ ನೌಕಾದಳದ ಒಂದು ಡ್ರಾಮ್ಯಾಟಿಕ್ ವಿಡಿಯೋ ರಿಲೀಸ್ ಆಗಿದೆ. ಹೆಂಗಿದೆ ಅಂದರೆ, ನೌಕಾಪಡೆ ಇನ್ನೇನು ಕರಾಚಿ ಬಂದರನ್ನು ಪೂರ್ಣ ಪ್ರಮಾಣದಲ್ಲಿ ಸುಟ್ಟು ಕರಕಲು ಮಾಡ್ತೀವಿ ಅನ್ನೋ ಸಂದೇಶ ಕೊಟ್ಟಂಗಿದೆ. ಅಷ್ಟು ಬಲಿಷ್ಠವಾದ ಶಸ್ತ್ರಾಸ್ತ್ರಗಳ ಪ್ರದರ್ಶನವನ್ನು ಮಾಡೇ ಬಿಟ್ಟಿದೆ ನೌಕಾಸೇನೆ. ಮತ್ತು ನಾವು ಸರ್ವ ರೀತಿಯಲ್ಲೂ ಅಟ್ಯಾಕ್ಗೆ ರೆಡಿ, ತುದಿಗಾಲಲ್ಲಿದ್ದೀವಿ ಅನ್ನೋ ಮೆಸೇಜನ್ನು ನಿನ್ನೆ ರಾತ್ರಿ ಕೊಟ್ಟಿದೆ. ಮೋದಿ ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕಿ, ಬೆಂಕಿ ಹಾಕಿ ಅಂತ ಘೋಷಣೆ ಮೊಳಗಿಸಿದ ಮೇಲೆ ಅಲ್ಲಿಂದ ಒಂದೇ ಒಂದು ಗುಂಡು ಸಿಡಿದ್ರು ಬೆಂಕಿ ಉಂಡೆಗಳನ್ನು ಉಗುಳಿ, ಅಂದರೆ ಬಾಂಬ್ ಹಾಕಿ ಸುಟ್ಟು ಬಿಸಾಕಿ, ಕ್ಷಿಪಣಿಗಳನ್ನು ಉಡಾಯಿಸಿ ಅಂತ ನೇರ ಮೋದಿ ನಿನ್ನೆ ಭಾರತ ಸೇನೆಗೆ ಆದೇಶ ಕೊಟ್ಟರು. ಆಲ್ರೆಡಿ ಇದೆಲ್ಲ ರಿಪೋರ್ಟ್ ಮಾಡಿದ್ದೀವಿ ನಾವು. ಅದಾದ ಮೇಲೆ ನೌಕಾಸೇನೆ ಒಂದು ಡ್ರಾಮ್ಯಾಟಿಕ್ ವಿಡಿಯೋವನ್ನು ರಿಲೀಸ್ ಮಾಡಿದೆ. ಹೆಂಗಿದೆ ಅಂದರೆ, ಪಾಕಿಸ್ತಾನವನ್ನು ನಾವು ಕ್ಷಣದಲ್ಲಿ ಹೊಸಕಿ ಹಾಕಿಬಿಡ್ತೀವಿ ಅನ್ನುವಂಥದ್ದೊಂದು ವಿಡಿಯೋ. ಅದು ಬ್ರಹ್ಮೋಸ್ ಮಾಡಿ ಬಂದಿದ್ದು ಅದನ್ನೇ ಅಲ್ವಾ. ಬ್ರಹ್ಮೋಸ್ ಬೆಂಕಿಯನ್ನು ಉಗುಳಿದ್ದಕ್ಕೆ ಏನಾಯಿತು, ಅಲ್ಲಿನ ವಾಯು ನೆಲೆ, ಏರ್ ಸ್ಟ್ರಿಪ್, ಏರ್ ಬೇಸ್ಗಳು ಧ್ವಂಸವಾದವು. ಮತ್ತೆ ಅಲ್ಲಿಂದ ಉಡಾವಣೆ ಮಾಡೋದಕ್ಕಾಗದೇ ಇರೋ ರೀತಿ ಅಂಗವಿಕಲವಾಗಿ ಬಿದ್ದಿದೆ ಅನ್ನೋದು ಗೊತ್ತು. ಇನ್ನು ಏನೇನಾಗಬಹುದು ಅನ್ನೋ ಬಿಗ್ ಮೆಸೇಜ್ ಕೊಟ್ಟಿದ್ದಾಯಿತು. ನಮ್ಮ ಸೇನಾ ಮುಖ್ಯಸ್ಥರುಗಳೆಲ್ಲ ನಿನ್ನೆ ಮೀಟಿಂಗ್ ಮಾಡಿದ್ರು. ರಾತ್ರಿ DGMO ಬ್ರೀಫಿಂಗ್ ಆಯಿತು. DGMOದ ಬ್ರೀಫಿಂಗಲ್ಲಿ ಕ್ಲಿಯರ್ ಆಗಿ ಹೇಳಿದ್ದು ಒಂದನ್ನೇ ನಮ್ಮ ಅಧಿಕಾರಿಗಳು, ಪಾಕಿಸ್ತಾನಕ್ಕೆ ಗೊತ್ತು, ಒಂದು ಸಣ್ಣ ಹೆಜ್ಜೆ ಇಟ್ಟರು ನಾವೇನು ಮಾಡ್ತೀವಿ ಈಗ ಭಾರತ ಅನ್ನೋದು ತುಂಬ ಚೆನ್ನಾಗಿ ಗೊತ್ತು ಅನ್ನುವ ಒಂದೇ ಒಂದು ಮಾತನ್ನಾಡ್ತಾರೆ. 40 ಜನ ಸೈನಿಕರು, ಅಲ್ಲಿನ ಸೇನಾ ಅಧಿಕಾರಿಗಳನ್ನು ಸೇರಿದಂತೆ ಫಿನಿಶ್ ಆಗಿದ್ದಾರೆ. ನಮ್ಮವರೆಲ್ಲ ಸೇಫ್ ಆಗಿ ಬಂದು, ಪೈಲಟ್ಗಳು, ರಫೇಲ್ ಹ್ಯಾಂಡಲ್ ಮಾಡಿದವರು ಎಲ್ಲರೂ ಲ್ಯಾಂಡ್ ಆಗಿದ್ದಾರೆ ಅನ್ನೋ ಡೀಟೇಲ್ಸನ್ನು ಕೊಟ್ಟು, ಎಷ್ಟು ಜನ ಉಗ್ರರು, ಎಷ್ಟು ಜನ ಸೈನಿಕರು, ಎಲ್ಲ ಕಂಪ್ಲೀಟ್ ಡೀಟೇಲ್ಸನ್ನು ಕೊಟ್ಟಂತ ನಮ್ಮ ಸೇನೆ ಆಪರೇಷನ್ ಸಿಂಧೂರ್ ಈಗ ಇನ್ನಷ್ಟು ಶಕ್ತಿಯೊಂದಿಗೆ ಮುನ್ನುಗ್ಗಲಿದೆ ಅಂತ ಬಿಗ್ ಅನೌನ್ಸ್ಮೆಂಟ್ ಆಯ್ತಲ್ವ. ಇದೆಲ್ಲ ನಿನ್ನೆ ರಾತ್ರಿವರೆಗಿನ ಬೆಳವಣಿಗೆ. ಕಳೆದ 19 ದಿನಗಳಲ್ಲಿ ಫಸ್ಟ್ ಟೈಮ್ LOCಯಲ್ಲಿ ಎಲ್ಲ ಶಾಂತವಾಗಿತ್ತು. ನಿನ್ನೆ ಏನು ಬಾಲ ಬಿಚ್ಚೋಕೆ ಬಂದಿಲ್ಲ ಮೋದಿ ಮೆಸೇಜ್ ಕೊಟ್ಟ ಬಳಿಕ ಪಾಕಿಸ್ತಾನ. ಸರಿ, ಇವತ್ತೇನಾಗುತ್ತೆ, ಅಸಲಿ ಟ್ವಿಸ್ಟ್ ಏನು, ಈಗ ಬರೋಣ ವಿಚಾರಕ್ಕೆ. ಇವತ್ತು DGMO ಮೀಟಿಂಗ್ ಇದೆ, ಅಂದರೆ ಪಾಕಿಸ್ತಾನದ ಮತ್ತು ಭಾರತದ DGMO ಮಟ್ಟದಲ್ಲಿ ಮೀಟಿಂಗ್ ಇದೆ. ಭಾರತ ಅವತ್ತು ಅನೌನ್ಸ್ ಮಾಡಿದ್ದದನ್ನೇ. ಕದನ ವಿರಾಮ ಎಲ್ಲಿ ತನಕ, ಶನಿವಾರ ಅಲ್ವಾ ಸಂಜೆ ಘೋಷಣೆ ಆಗಿದ್ದು, ಭಾನುವಾರ ಒಂದಿನ ಮತ್ತು ಸೋಮವಾರ 12ನೇ ತಾರೀಕಿಗೆ DGMO ಮೀಟಿಂಗ್ ಆಗೋ ತನಕ ತಾತ್ಕಾಲಿಕವಾಗಿ 2 ಕಡೆಯಿಂದ ಫೈರಿಂಗು, ಅಟ್ಯಾಕು, ಕ್ಷಿಪಣಿ ದಾಳಿ, ಯಾವುದೇ ಬಗೆಯ ದಾಳಿಗಳಿಲ್ಲ. ಸೋಮವಾರ ಮಾತುಕತೆಯಲ್ಲಿ ನಿರ್ಧಾರ ಆಗುತ್ತೆ. ಕಂಡೀಷನ್ಗಳನ್ನು ಪಾಕಿಸ್ತಾನ ಒಪ್ಪಿಕೊಂಡರೆ ನಾವು ಕದನ ವಿರಾಮವನ್ನು ಮುಂದುವರಿಸ್ತೀವಿ, ಇಲ್ಲ ಆ ಕ್ಷಣವೇ ಯುದ್ಧ ಅನ್ನೋದನ್ನು ಭಾರತ ಖಚಿತ ಮಾಡಿತ್ತು. ಮೋದಿ ಒಂದೇ ಸ್ಟೇಟ್ಮೆಂಟಲ್ಲಿ ಅದನ್ನು ಹೇಳಿದರು. ಏನಂತ, ಒಂದು ಹೆಜ್ಜೆ ಉಗ್ರ ಅಥವಾ ಯಾವುದೇ ಬಗೆಯ ದಾಳಿ ಆ ಕಡೆಯಿಂದ ಆದರೆ ಅದನ್ನು ಆ್ಯಕ್ಟ್ ಆಫ್ ವಾರ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ, ಭೀಕರವಾದಂಥ ದಾಳಿ ಆಗುತ್ತೆ ಅನ್ನೋದನ್ನು ವೆರಿ ಕ್ಲಿಯರ್ ಆಗಿ ಹೇಳಿದ್ದಾಗಿತ್ತು. ನಿನ್ನೆ ಅದನ್ನು ಭಾರತ ಕ್ಲಿಯರ್ ಮಾಡ್ತರು. ನಮ್ಮನ್ನೇ ಲೂಪಲ್ಲಿ ತಗೊಳ್ಳದೆ ಟ್ರಂಪ್ ಅನೌನ್ಸ್ ಮಾಡಿದ್ದು. ಇಲ್ಲಿ ಅಮೆರಿಕಕ್ಕೆ ಏನು ಮಾಡೋ ವಿಷಯವೇ ಇಲ್ಲ ಭಾರತ ಮತ್ತು ಪಾಕಿಸ್ತಾನದ ನಡುವೆ. ಇದೆಲ್ಲ DGMO ಲೆವೆಲ್ ಆಗಿದ್ದು, ಟ್ರಂಪ್ ಲೂಪಲ್ಲಿ ತಗೊಳ್ಳದೆ ಅನೌನ್ಸ್ಮೆಂಟ್ ಮಾಡಿದ್ದು ಅನ್ನೋ ಮೂಲಕ ಕಪಾಳ ಮೋಕ್ಷ ಮಾಡಿದ್ದಾಯಿತು ಅಮೆರಿಕಕ್ಕೆ. ಇವತ್ತೇನು ಡಿಮ್ಯಾಂಡ್ ಇರುತ್ತೆ ಹಾಗಾದರೆ, ಏನು ಕಂಡೀಷನ್ಗಳನ್ನು ಹಾಕತ್ತೆ ಭಾರತ? ಒಂದೋ ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಅದು ಬಿಗ್ಗೆಸ್ಟ್, ನಮಗೆ ಅತಿ ದೊಡ್ಡ ಜಯ ಆಗುತ್ತೆ ಅವ್ರು ಅಕ್ಸೆಪ್ಟ್ ಮಾಡಿಕೊಂಡ್ರೆ. ಅವ್ರು ಅಕ್ಸೆಪ್ಟ್ ಮಾಡ್ಕೊಳ್ಳೋ ಚಾನ್ಸಸ್ ವೆರಿ ವೆರಿ ಲೋ. ಅವ್ರು ಅಕ್ಸೆಪ್ಟ್ ಮಾಡಿಕೊಳ್ಳಿಲ್ಲ ಅಂದರೆ ಪಾಕಿಸ್ತಾನವನ್ನು ಧ್ವಂಸ ಮಾಡೋದಕ್ಕೆ
ನಮಗೆ ಅಂತಾರಾಷ್ಟ್ರೀಯವಾಗಿ ಅಧಿಕೃತವಾಗಿ ಒಪ್ಪಿಗೆ ಸಿಕ್ಕಂಗಾಗತ್ತೆ, ಅವಕಾಶ ಅಧಿಕೃತವಾಗಿ ಓಪನ್ ಆಗುತ್ತೆ. ಏನು ನಮ್ಮ ಡಿಮ್ಯಾಂಡ್? ಹಾಗಾದರೆ ಮೋಸ್ಟ್ ವಾಂಟೆಡ್ ಉಗ್ರರಿದ್ದಾರಲ್ಲ ಅವರನ್ನು ನಮಗೆ ಒಪ್ಪಿಸಬೇಕು. 1999 ವಿಮಾನ ಅಪಹರಣ ಸಲೀಂ ಮೊಹಮ್ಮದ್ನನ್ನು ಒಪ್ಪಿಸಬೇಕು. ಮೌಲಾನಾ ಮಸೂದ್ ಅಜರ್ ಪಾರ್ಲಿಮೆಂಟ್ ದಾಳಿಯ ಸೂತ್ರಧಾರನನ್ನು ನಮಗೆ ಒಪ್ಪಿಸಬೇಕು. 26/11 ಅಟ್ಯಾಕ್ನ ಉಗ್ರರನ್ನು ನಮಗೆ ಒಪ್ಪಿಸಬೇಕು. ಛೋಟಾ ಶಕೀಲ್ ಭಾರತ ವಿರೋಧಿ ಕೃತ್ಯಗಳನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಿರುವಂಥ ಛೋಟಾ ಶಕೀಲ್ನನ್ನು ಒಪ್ಪಿಸಬೇಕು. ಮೆಮೋನ್ ಇಬ್ರಾಹಿಂ ಬಾಂಬೆ ಬ್ಲಾಸ್ಟ್ ರೂವಾರಿಯನ್ನು ಒಪ್ಪಿಸಬೇಕು. ದಾವೂದ್ ಇಬ್ರಾಹಿಂ ಬಾಂಬೆ ಬ್ಲಾಸ್ಟ್ ರೂವಾರಿ ಈತನನ್ನು ನಮಗೆ ಒಪ್ಪಿಸಬೇಕು. ಸಾಜಿದ್ ಮಜೀದ್ ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಈತನನ್ನು ಒಪ್ಪಿಸಬೇಕು. ಹಫೀಜ್ ಮೊಹಮ್ಮದ್ ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ನಮಗೆ ಒಪ್ಪಿಸಬೇಕು. ಭಾರತದಲ್ಲಿ ಯಾರ್ಯಾರು ರಕ್ತವನ್ನು ಹರಿಸಿದ್ದಾರಲ್ಲ, ಮಾಡಬಾರ್ದ ಕೃತ್ಯಗಳನ್ನು ಮಾಡಿದ್ದಾರಲ್ಲ, ಈ ಎಲ್ಲ ಭೀಕರ ದಾಳಿಗಳ ಮಾಸ್ಟರ್ ಮೈಂಡ್ಗಳನ್ನು ಅಲ್ಲಿ ಕೆಲಸ ಮಾಡಿದಂಥ ಒಂದು ದೊಡ್ಡ ಲಿಸ್ಟ್ ಇದೆ, ಅವರೆಲ್ಲರನ್ನ ನಮಗೆ ಒಪ್ಪಿಸಿಬಿಡಿ. 2 ದೊಡ್ಡ ಕಂಡೀಷನ್ಗಳಿವೆ ಭಾರತದ್ದು. ಇವತ್ತದು ಚರ್ಚೆಯಾಗುತ್ತೆ DGMO ಮಟ್ಟದ ಮೀಟಿಂಗಲ್ಲಿ ಅನ್ನೋದು ಉನ್ನತ ಮೂಲಗಳ ಮಾಹಿತಿ. ಈ ಲಿಸ್ಟ್ ಆಫ್ ಟೆರರಿಸ್ಟ್ಗಳು, ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳನ್ನು ನಮಗೆ ಒಪ್ಪಿಸಬೇಕು. ನಂಬರ್ 1 ಇದು ಕಂಡೀಷನ್ ನಂಬರ್ 1. ಎರಡನೇದೇನು? POK. ನಿನ್ನೆ ಮೋದಿ ಅದನ್ನು ಕ್ಲಿಯರ್ ಆಗಿ ಓಪನ್ ಆಗಿ ಹೇಳಿಬಿಟ್ರು. ನಾನು ಸರಿ ಮಾಡಿಕೊಡ್ಲಾ ಕಾಶ್ಮೀರನ ಮಧ್ಯಪ್ರವೇಶ ಮಾಡಿ ಅಂತ ಕೇಳಿದ ಟ್ರಂಪ್ಗೆ ಯಾವ ರೀತಿ ಕಪಾಳ ಮೋಕ್ಷ ಆಯಿತು ಅಂದರೆ, ನಿಮಗೇನು ಸಂಬಂಧ? ಫಸ್ಟ್ ಆಫ್ ಆಲ್ ಕಾಶ್ಮೀರದ್ದು ಏನು ವಿಷಯ ಮಾತಾಡೋಕೆ ಉಳ್ಕೊಂಡಿದೆ, POKಯನ್ನು ಅವರು ನಮಗೆ ಹಸ್ತಾಂತರಿಸಬೇಕು, ಅದು ಒಂದೇ ವಿಚಾರ ಇರೋದು ಈಗ ಅನ್ನುವಂಥ ಬಿಗ್ ಮೆಸೇಜ್ ಕೊಟ್ಟರು ನಿನ್ನೆ. ಇವತ್ತು ಇಡಲಿರುವಂಥ ಎರಡನೆಯ ಅತ್ಯಂತ ಪ್ರಮುಖ ಕಂಡೀಷನ್ನೇ ಅದು. ಒಂದು ಟೆರರಿಸ್ಟ್ಗಳನ್ನು ಒಪ್ಪಿಸಬೇಕು. ಎರಡನೇದು POKಯನ್ನು ಖಾಲಿ ಮಾಡಿ, ಜಾಗ ಖಾಲಿ ಮಾಡಿ ಅಲ್ಲಿಂದ. ಈ ಸಂದೇಶ ಕಳೆದ 6 ತಿಂಗಳಿಂದ ಬರ್ತಾನೆ ಇತ್ತು, ನೆನಪಿದೆಯಾ? ಜೈಶಂಕರ್ ವಿದೇಶದ ವೇದಿಕೆಗಳಲ್ಲಿ ಗುಡುಗಿದ್ರು. ಫಸ್ಟ್ ಟೈಮ್ ವಿದೇಶದ ಜಾಗತಿಕ ಎಲ್ಲ ನಾಯಕರಿಗೆ ಮೆಸೇಜ್ ಕೊಟ್ಟಿದ್ರು. ಮೊದಲು POKಯಿಂದ ಕಾಲ್ಕೀಳಿ ಅಂತ ರಾಜನಾಥ್ ಸಿಂಗ್ ಹೇಳಿಕೆ ಇರಬಹುದು, ಮೋದಿ ಅಮಿತ್ ಶಾ ಹೇಳಿಕೆಗಳಿರಬಹುದು. POKಯ ಬಗ್ಗೆ ಇತ್ತೀಚೆಗೆ ಕುತೂಹಲ ಜಾಸ್ತಿ ಆಗಿತ್ತು. ಈ ಯುದ್ಧ ಶುರುವಾದಾಗ ಜನ ಬಯಸಿದ್ದು ಕೂಡ ಅದನ್ನೇ. ಭಾರತ ಇದನ್ನು ತುಂಬ ಇಂಟೆಲಿಜೆಂಟಾಗಿ ಹ್ಯಾಂಡಲ್ ಮಾಡೋಕೆ ಪ್ರಯತ್ನ ಪಡ್ತು. ಕದನ ವಿರಾಮ ಘೋಷಣೆ ಮಾಡೋದು, ಕಂಡೀಷನ್ ಹಾಕೋದು, ಆ ಕಂಡೀಷನನ್ನು ಒಪ್ಪಿಕೊಂಡ್ರೆ ಐತಿಹಾಸಿಕವಾದಂತಹ ಬಹುದೊಡ್ಡ ಸಾಧನೆ, ಭಾರತ ಭಯಂಕರ ಸಾಧನೆಯೊಂದನ್ನು ಮಾಡಿದಂತಾಗತ್ತೆ. ಉಗ್ರರನ್ನು ನಮ್ಮ ವಶಕ್ಕೆ ತಗೊಂಡು POKಯನ್ನು ತಗೊಂಡಂಗೆ. ಇದನ್ನು ಮಾಡುತ್ತಾ ಪಾಕಿಸ್ತಾನ? ಸಹಜವಾಗಿ ಅದು ಆಯಿತು, ನಮ್ಮನ್ನು ದಾಳಿ ಮಾಡಬೇಡಿ, ನಾವು ಇದನ್ನು ಬಿಟ್ಕೊಟ್ಟು ಬಿಡ್ತೀವಿ ಅಂತ ಹೋಗೋ ಚಾನ್ಸಸ್ ಇದೆಯಾ ಪಾಕಿಸ್ತಾನಕ್ಕೆ? ಸರಿ, ಹೋಗೋದು ಬೇಡ ಬಿಡಿ, ಒಪ್ಕೊಳ್ಳಲ್ವಾ? ಕಂಡೀಷನ್ ಮುರಿದ್ರಿ, ನಾವು ನಿಮ್ಮನ್ನು ಧ್ವಂಸ ಮಾಡೋದಕ್ಕೆ ಜಾಗತಿಕವಾಗಿ ನಮಗೆ ಅಧಿಕೃತ ಅವಕಾಶ ಸೃಷ್ಟಿಯಾದಂಗಾಯಿತು. ನಾವು POK ಮೇಲೆ ದಾಳಿ ಮಾಡಿದ್ರು ಅಥವಾ ಪಾಕಿಸ್ತಾನದ ಇಸ್ಲಾಮಾಬಾದ್ ಮೇಲೆ ದಾಳಿ ಮಾಡಿದ್ರು ಯಾರೂ ಕೇಳಂಗಿಲ್ಲ. ಯಾಕಂದರೆ ನಾವು ಕದನ ವಿರಾಮಕ್ಕೆ ಒಪ್ಪಿದ್ವಿ ಕಂಡೀಷನ್ ಸಮೇತ. ಯಾಕೆ ಕಂಡೀಷನ್ ಹಾಕಬೇಕು ಅಂದರೆ, ಮೊದಲು ನೀವು ದಾಳಿ ಮಾಡಿದ್ರಿ, ಅದರ ಸಾಕ್ಷ್ಯವನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಸಭೆ ಇದೇ ವಾರ ನಡೀತಾ ಇದೆ, ಅಲ್ಲಿರ್ತಾ ಇದೆ ಭಾರತ. ಪಾಕಿಸ್ತಾನದ ಲಷ್ಕರ್ ಎ ತೊಯ್ಬಾ ಕ್ಯಾಂಪಲ್ಲಿ ಹೇಗೆ ಪಹಲ್ಗಾಮ್ ದಾಳಿಯ ಪ್ಲಾನಿಂಗ್ ಆಗಿದೆ, ಬೇರೆ ಬೇರೆ ಎಲ್ಲ ಸಾಕ್ಷಿಗಳನ್ನು ಈಗಾಗಲೇ ಜಗತ್ತಿನ ಮುಂದೆ ಇಟ್ಟಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಮೀಟಿಂಗಲ್ಲೂ ಕೂಡ ಇದೇ ವಾರ ನಾಡಿದ್ದು ಬರುವಂಥ ಸಭೆಯಲ್ಲಿ ಅದನ್ನು ಇರಿಸಲಿದೆ. ಈಗ ಅದಕ್ಕಿಂತ ಮುಂಚೆ ಕದನ ವಿರಾಮವನ್ನು ಮುರಿದ್ರೆ, ನಂಬರ್ 1 ಮುರಿದಿದ್ದೀರಿ. ಮೊನ್ನೆ ಕದನ ವಿರಾಮ ಆದ ಮೇಲೆ ಅವರು ದಾಳಿ ಮಾಡಿರೋದಕ್ಕೆ ಸ್ಪಷ್ಟ ಸಾಕ್ಷ್ಯಗಳನ್ನು ಸಂಗ್ರಹಿಸಿಕೊಂಡಿದೆ ಭಾರತ. ಅದು ಕೂಡ ಜಗತ್ತಿನ ಮುಂದಿಡೋದಕ್ಕೆ, ಅಂದರೆ ವಿಶ್ವಸಂಸ್ಥೆಯ ಮುಂದಿಡೋದಕ್ಕೆ ಇರೋದು. ಇನ್ನು ಕದನ ವಿರಾಮದ ಕಂಡೀಷನನ್ನು ಒಪ್ಪಿದ್ರೆ ತಾನೇ ನಾವು ಮುಂದುವರಿಸ್ತೀವಿ ಅಂತ ಹೇಳಿರೋದು. ಆ ಕಂಡೀಷನ್ಗೆ ಒಪ್ಪುತ್ತಾ ಇಲ್ಲ ಪಾಕಿಸ್ತಾನ. ಇದೆರಡೇ ವಿಷಯಗಳು ಸಾಕು ಪಾಕಿಸ್ತಾನವನ್ನು ಪುಡಿಗಟ್ಟೋದಕ್ಕೆ, ನಮಗೆ ಬೇಕಾಗಿದ್ದನ್ನು ಸಾಧಿಸೋದಕ್ಕೆ, POKಯನ್ನು ವಶಪಡಿಸ್ಕೊಳ್ಳೋದಕ್ಕೆ. ನಿನ್ನೆ ಏನು ಹೇಳಿದ್ರು DGMO ಬ್ರೀಫಿಂಗಲ್ಲಿ? 21 ಟೆರರ್ ಕ್ಯಾಂಪ್ಗಳನ್ನು ನಾವು ಮಾರ್ಕ್ ಮಾಡಿದ್ದೀವಿ. ಮೊನ್ನೆ ಹೊಡೆದಿದ್ದೆಷ್ಟು? 9. ಸತ್ತಿದ್ದು 150 ಮೋಸ್ಟ್ ವಾಂಟೆಡ್ ಸೇರಿದಂತೆ 150 ಉಗ್ರರು. ಈಗ ಮಾರ್ಕ್ ಮಾಡಿರೋದೆಷ್ಟು? 21 ಟೆರರ್ ಕ್ಯಾಂಪ್ಗಳು. ಅದನ್ನು ಹೊಡಿತೀವಿ ಅವಶ್ಯಕತೆ ಬಿದ್ದರೆ ಅಂತ ಓಪನ್ ಅನೌನ್ಸ್ಮೆಂಟ್ ಮಾಡುತ್ತೆ ಭಾರತ. ಅಂದರೆ ಜಸ್ಟ್ ಇಮ್ಯಾಜಿನ್ ಏನು ಮಾಡೋದಕ್ಕೆ ಹೊರಟಿದೆ, ಭಾರತದ ಮುಂದಿನ ಹೆಜ್ಜೆ ಹೆಂಗಿರುತ್ತೆ ಅನ್ನೋದನ್ನು ಜಸ್ಟ್ ಇಮ್ಯಾಜಿನ್. ಓಪನ್ ಆಗಿ ಅನೌನ್ಸ್ ಮಾಡ್ಕೊಂಡು ಮಿಲಿಟರಿ ಆಪರೇಷನ್ ಶುರು ಮಾಡ್ತೀವಿ ಅಂದರೆ 21 ಟೆರರ್ ಕ್ಯಾಂಪ್ಗಳನ್ನು ಐಡೆಂಟಿಫೈ ಮಾಡಿರೋ ಬಗ್ಗೆ ನಿನ್ನೆ ಓಪನ್ ಆಗಿ ಹೇಳಿದ್ದಾಗಿದೆ. ಈಗ 2 ಆಪ್ಷನ್ನು ಪಾಕಿಸ್ತಾನದ ಬಳಿ ಇರೋದು. ನಾವು ಹಾಕೋ 2 ಕಂಡೀಷನ್ಗೆ ಒಪ್ಪಿಕೊಂಡು ಕದನ ವಿರಾಮ ಮುಂದುವರಿಸಬೇಕು, ಇಲ್ಲ ಈಗಾಗಲೇ ತನ್ನ ವಾಯು ಸೇನೆಯ ಶಕ್ತಿ
ಶಕ್ತಿಯನ್ನೇ ಕಳೆದುಕೊಂಡಿರುವ ಪಾಕಿಸ್ತಾನ ನೌಕಾ ಮತ್ತು ಭೂಸೇನೆಯನ್ನೂ ಕೂಡ ಅಳಿಸಿ ಹಾಕೋದನ್ನು, ಭಾರತ ಹೊಸಕಿ ಹಾಕೋದನ್ನು ಕಣ್ಣಾರೆ ನೋಡಬೇಕಾಗತ್ತೆ. ಯಾವುದೇ ಯುದ್ಧಕ್ಕೆ ಕಡಿಮೆ ಇಲ್ಲದ, ಯುದ್ಧಕ್ಕೆ ಸಮನಾದ ಡ್ಯಾಮೇಜನ್ನು ಭಾರತ ಮಾಡಿದೆ. ಬ್ರಹ್ಮೋಸ್ ದಾಳಿಗೆ ಸಾಕ್ಷಿಗಳು ಸಿಕ್ಕಿವೆ. ಸಾಕ್ಷಿ ಸಮೇತ ಹೆಂಗನಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ಸಾಕ್ಷಿ ಸಮೇತ, ಅದರ ಬೂಸ್ಟರು, ಕ್ಯಾಪು ಎಲ್ಲಿ ಓಪನ್ ಆಗಿ ಬಿದ್ದಿದೆ, ಅಲ್ಲಿ ಭೂಮಿ ಹೆಂಗೆ ಬಾಯಿ ತೆರೆದಿದೆ, ಎಲ್ಲ ಸಾಕ್ಷಿ ಸಮೇತ ಜಗತ್ತಿಗೆ ತೋರಿಸಿದ್ದಾಗಿದೆ. ಪಾಕಿಸ್ತಾನದಲ್ಲಿ ಹೆಂಗೆ ಹಬ್ಬ ಮಾಡಿ ಬಂದಿದೆ ಭಾರತ ಅಂತ. ಸೊ ಈ 2 ದಿನ ಕದನ ವಿರಾಮಕ್ಕೆ ಒಪ್ಪಿದ್ದು ಭಾರತ. ಶನಿವಾರ ಸಂಜೆಯಿಂದ ಸೋಮವಾರ ಬೆಳಗ್ಗೆ ತನಕ, ಅಂದರೆ ಮಧ್ಯಾಹ್ನ ಈ ಮೀಟಿಂಗ್ ತನಕ ಒಪ್ಪಿದ್ದು ಭಾರತ. ಇಷ್ಟು ಕಂಡೀಷನ್ಗಳಿಗೆ ನೀವೆಲ್ಲ ಓಕೆ ಮಾಡ್ಕೊಂಡು ತಗ್ಗಿ ಬಗ್ಗಿ ನಡ್ಕೊಂಡು ಹೋದರೆ ಇದು ಮುಂದುವರಿಯುತ್ತೆ, ಇಲ್ಲವಾದಲ್ಲಿ ನೀವೇ ಫಿನಿಶ್ ಆಗ್ತೀರಿ ಅಂತ. ಆದರೆ ಅಮೇರಿಕ ಎಡವಟ್ಟು ಮಾಡಿದ್ದು ಮಧ್ಯದಲ್ಲಿ ನಾವಿನ್ನೂ ಅವ್ರ ಜೊತೆ ಅಂಡರ್ಸ್ಟ್ಯಾಂಡಿಂಗಿಗೆ ಬಂದಿದ್ದೀವಿ ಅಂತ ಯಾರಿಗೂ ಕಮ್ಯುನಿಕೇಟ್ ಮಾಡುವ ಮೊದಲೇ ಎಲ್ಲ ಸರಿ ಮಾಡಿಬಿಟ್ಟಿದೆ ಅಮೇರಿಕ ಅನ್ನೋ ರೀತಿಯಲ್ಲಿ ಟ್ರಂಪ್ ಕ್ರೆಡಿಟ್ ತಗೊಳ್ಳುವಂಥ ಭಯಂಕರವಾದ ಎಡವಟ್ಟು ಮಾಡಿದ್ರು. ಅದು ಭಾರತದ ನಾಯಕತ್ವಕ್ಕೆ ಮುಜುಗರ ತಂದಿಟ್ಟಂಗಾಯ್ತು. ಇವ್ರು ಯಾರು ಮಧ್ಯಸ್ಥಿಕೆ ಮಾಡೋಕೆ, ಇವರು ಮುಂದೆ ಮಂಡಿಯೂರ್ತಾ ಭಾರತ ಅನ್ನೋ ರೀತಿಯಲ್ಲಿ ಸಂದೇಶ ಭಾರತಕ್ಕೆ ಪಾಸ್ ಆಯಿತು. ಆದರೆ ಅದನ್ನು ನಂಬಿದ ಜನ ಇದ್ದಾರಲ್ಲ, ಅಯ್ಯೋ ಮೋದಿ ಹಿಂಗೆ ಮಾಡಿಬಿಟ್ರು, ಈ ರೀತಿಯದ್ದೊಂದು ನಿರ್ಧಾರ ತಗೊಂಡ್ರ. ಭಾರತ ಇಲ್ಲಿನ ಸೇನೆ ಮತ್ತು ನಾಯಕರು ಸೇರಿ ಸುದೀರ್ಘ ಚರ್ಚೆಯ ಬಳಿಕ ಮಾಡೋದಿಕ್ಕೆ ಹೊರಟಿದ್ದನ್ನು, ಕದನ ವಿರಾಮದ ಮೂಲಕ ಮಾಡೋದಿಕ್ಕೆ ಹೊರಟಿದ್ದನ್ನು 2ರೊಳಗೊಂದು ಮಾಡಬೇಕು. ಯಾವುದು ಮಾಡಿದ್ರೂ ಭಾರತಕ್ಕೆ ಐತಿಹಾಸಿಕ ಜಯ ಸಿಕ್ಕಂಗೆ. ಉಗ್ರರ ಸಿಕ್ಕಿಬಿಟ್ರೆ ನಮಗೆ ಅದಕ್ಕಿಂತ ಬಹುದೊಡ್ಡ ಬಲ ಇನ್ನೇನಿದೆ. ಇವರೆಲ್ಲರೂ ಎಷ್ಟೋ ವರ್ಷಗಳಿಂದ ಇವ್ರನ್ನ ಹಿಡಿಯೋದಕ್ಕಾಗ್ತಿಲ್ಲ. ದಾವೂದು, ಹಫೀಜು, ಮಸೂದ್ ಅಜರು ಇವರು ಸಿಕ್ಕಿಬಿಟ್ರೆ ಅದು ಐತಿಹಾಸಿಕ ಜಯ. ಇಲ್ಲ ಕದನ ವಿರಾಮ ಮುರಿದು ನಾವು ಅವರನ್ನು ಧ್ವಂಸ ಮಾಡಿದರೆ ಯಾರೂ ನಮ್ಮನ್ನು ಪ್ರಶ್ನೆ ಮಾಡೋದಕ್ಕಾಗದ ಪರಿಸ್ಥಿತಿ ಜಾಗತಿಕವಾಗಿ ಭಾರತ ಅಂಥದ್ದೊಂದು ಪೂರಕ ವಾತಾವರಣವನ್ನು ಸೃಷ್ಟಿಸ್ಕೊಂಡ್ರೆ ಅದೂ ಕೂಡ ಐತಿಹಾಸಿಕ ಜಯವೇ. ಭಾರತ ಮಾಡೋಕೆ ಹೊರಟಿದ್ದು, ಮೋದಿ ಮಾಡೋಕೆ ಹೊರಟಿದ್ದು ಇಷ್ಟನ್ನು. ಬಟ್ ಟ್ರಂಪ್ ಮಾಡಿದ ಎಡವಟ್ಟು ತಪ್ಪು ಸಂದೇಶ ಕೊಟ್ಟಿದೆ ಬಿಟ್ಟರೆ ಏನೂ ಆಗಬಾರ್ದಾಗಿಲ್ಲ. ಈಗಲೂ ನಮಗೆ ಆಯ್ಕೆಗಳೆಲ್ಲ ಓಪನ್ ಇದೆ. ಏನು ಮಾಡಬೇಕು ಅದನ್ನು ಭಾರತ ಮಾಡೇ ತೀರುತ್ತೆ. ಅದರಲ್ಲಿ 2ನೇಯ ಮಾತು ಇಲ್ಲವೇ ಇಲ್ಲ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.